ರಿನ್ಯೂವಿಂಗ್ US ಪಾಸ್ಪೋರ್ಟ್. ನಾನು ನಿಮ್ಮ ಕನ್ನಡತಿ ಫ್ರಮ್ ಅಮೆರಿಕಾ. ಎಲ್ರಿಗೂ ನಮಸ್ಕಾರ. ಪಾಸ್ಪೋರ್ಟ್ ವ್ಯಾಲಿಡಿಟಿ 10 ಇಯರ್ಸ್ ಇರ್ತದ. ಅಮೆರಿಕಾ ಒಳಗೆ ಇದ್ಕೊಂಡು ನಮ್ದು ಪಾಸ್ಪೋರ್ಟ್ ಎಕ್ಸ್ಪೈರಿ ಹತ್ರ ಇತ್ತಂದ್ರೆ ಇಂಡಿಯಾಕ್ಕೆ ರೀಸೆಂಟ್ ಟ್ರಾವೆಲ್ ಮಾಡಿದ್ರಿ, ಅದಕ್ಕೋಸ್ಕರ ಅಂತ ಹೋಗಬೇಕಾಗಿಲ್ಲ. ನಮ್ದು ನಿಯರ್ ಬೈ ಪಾಸ್ಪೋರ್ಟ್ ಸೇವಾ ಕೇಂದ್ರ ಎಲ್ಲಿ ಇರ್ತದ ಅಲ್ಲಿ ಹೋಗಿ ರಿಲೇಟೆಡ್ ವೆಬ್ಸೈಟ್ ಹೋಗಿ ನಾವು ಅದರ ಸ್ಪೆಸಿಫಿಕ್ ಡಾಕ್ಯುಮೆಂಟ್ಸ್ ಏನಿರ್ತಾವೆ ಅವನ್ನೆಲ್ಲ ಸಬ್ಮಿಟ್ ಮಾಡಿ ನಾನು ವೆಬ್ಸೈಟ್ ಡೀಟೇಲ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇನೆ ರೀ. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಪಾಸ್ಪೋರ್ಟ್ ಸೈಜ್ ವಾಲ್ಗ್ರೀನ್ಸ್ ಒಳಗೆ ತೆಗಿತಾರೆ. ಸೊ ನಾವೀಗ ಪಾಸ್ಪೋರ್ಟ್ ಫೋಟೋ ತೊಗೊಳಕ್ಕೆ ಬಂದೀವಿ. ಆಮೇಲೆ ಲೈಬ್ರರಿ ಒಳಗೆ ನೋಟ್ರಿ ಇರ್ತದೆ, ನೋಟ್ರಿ ಸೈನ್ ಮಾಡಿಸ್ಕೋಬೇಕು. ಸೊ ಇದೆಲ್ಲ ಆದಮೇಲೆ ನಾವು ಇಲ್ಲಿಂದನೇ ಎಕ್ಸ್ಟೆನ್ಷನ್ ಮಾಡ್ಕೋಬಹುದು. ಎಲ್ಲ ಡಾಕ್ಯುಮೆಂಟ್ಸ್ನು ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡಿ ಈ ಥರ ಎನ್ವೆಲಪ್ ಒಳಗೆ ಹಾಕಬೇಕು. UPS ಸ್ಟೋರ್ ಒಳಗೆ ಪ್ರಿಂಟೌಟ್ ತೊಗೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಫೆಡೆಕ್ಸ್ ಒಳಗೆ ಕೊರಿಯರ್ ಮಾಡಬೇಕ್ರಿ. ಅಂದ್ರೆ ಪಾಸ್ಪೋರ್ಟಿಂದ ಅಫಿಷಿಯಲ್ ಟ್ಯಾಗ್ ಆಗಿದ್ದು ಪಾಸ್ಪೋರ್ಟದ್ದು ಅಥರೈಸ್ಡ್ ಅಂತಂದರೆ ಇವ್ರದ್ದು ಫೆಡೆಕ್ಸ್ ಅವ್ರಿ. ಸೊ ಇಲ್ಲಿ ಹೋಗಿ ನಾವು ಡ್ರಾಪ್ ಮಾಡಾಕ್ತೀವಿ. ಆಲ್ ದ ಡಾಕ್ಯುಮೆಂಟ್ಸ್ ಆರ್ ಡ್ರಾಪ್ಡ್. ಓಕೆ, ಟ್ರ್ಯಾಕಿಂಗ್ ನಂಬರ್ ಇರ್ತದೆ, ಟ್ರ್ಯಾಕ್ ಮಾಡಬೇಕು, ಇನ್ಕ್ಲೂಡಿಂಗ್ ಅವರದ್ದು ಪಾಸ್ಪೋರ್ಟ್, ಒರಿಜಿನಲ್ ಪಾಸ್ಪೋರ್ಟ್ ಅವ್ರಿಗೆ ಕಳಿಸ್ತೀವಿ ನಾವು. ಇಟ್ ವಿಲ್ ಟೇಕ್ ಅ ಪ್ರೊಸೆಸಿಂಗ್ ಟೈಮ್ ಮೇ ಡಿಫರ್ಸ್, ಫೈನಲಿ ರೀಚ್ ವಿತ್ ದ ಪಾಸ್ಪೋರ್ಟ್ ಎಕ್ಸ್ಟೆನ್ಷನ್. ಹೋಪ್ ಈ ಇನ್ ಡಿಟೇಲ್ ರಿನ್ಯೂವಿಂಗ್ ಪ್ರೋಸೆಸ್ ನಿಮಗೆ ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು.